ಇದ್ಯಾ? ಸಾರಿ, ನಾವು ಮಿನಿಗುಳಿ. ಬಾಯ್ ಮುಚ್ಕೊಂಡು ಸೈಲೆಂಟ್ ಆಗಿ ಬಾ. ಇಲ್ಲಮ್ಮ ಇಲ್ಲಿ ಫಸ್ಟ್ ಕ್ಯಾಪ್. ಅಕ್ಕ ಹಾಯ್. ಓ ಹಾಯ್ ಸಿರಿ. ಅಯ್ಯೋ, ಒಳಗಡೆ ಇರೋ ಫೋಟೋಸ್ ನೋಡ್ಬಿಟ್ರೆ. ಹಾಯ್ ಅಕ್ಕ. ಹಾಯ್ ಪಿಂಕಿ. ಅಕ್ಕ ಅದೇನಾಯ್ತು ಅಂದ್ರೆ ಅಯ್ಯೋ ಅದೆಲ್ಲ ಬಿಡು. ಪಿಂಕಿ ಹೋಮ್ ಅಮ್ಮ ದೇವಸ್ಥಾನದಲ್ಲಿ ಒಬ್ಳು ಹುಡುಗಿ ಸಿಕ್ಕಿದ್ಲು, ಪಟ್ಪಟ ಅಂತ ಮಾತಾಡ್ತಾಳೆ ಅಂತ ಹೇಳಿದ್ನಲ್ಲ, ಅವಳೇ ಇವಳು. ಇದೇನಾ ಪಟಾಕಿ? ಅಕ್ಕ ನೀವೊಬ್ರೇ ಬಂದ್ರಾ? ನಿಮ್ ಫ್ರೆಂಡ್ಸ್ ಯಾರು ಬರ್ಲಿಲ್ವಾ? ಹರಿ ಬಾ ಬಾ ಒಳಗೆ. ನಾಚಿಕೆ. ಫ್ರೆಂಡ್ ನನ್ ಡಿಸ್ಟೆಂಟ್ ರಿಲೇಟಿವ್. ಓಹೋ, ಡಿಸ್ಟೆಂಟ್ ರಿಲೇಟಿವಾ? ಅಮ್ಮ ನಮಸ್ಕಾರ. ನಾಚ್ಕೋಬೇಡಪ್ಪ, ನಿಮ್ಮನೆ ಅಂತಾನೆ ತಿಳ್ಕೊ. ಮನೆನ ತುಂಬಾ ಚೆನ್ನಾಗಿ ಕಟ್ಟಿದೀರಾ. ಹಾ, ಇದೆಲ್ಲ ನನ್ 2ನೇ ಮಗಂದೆ ಉಸ್ತುವಾರಿ. ಬನ್ನಿ ಕೂತ್ಕೊಳ್ಳಿ. ಅಮ್ಮ, ಮನೇಲೇನಾದ್ರೂ ಚಕ್ಲಿ, ಕೋಡ್ಬಳೆ, ನಿಪ್ಪಟ್ಟು ಏನಾದ್ರೂ ಇದೆಯಾ ತಿನ್ನೋದಿಕ್ಕೆ? ಹೆಲೋ ಡಿಸ್ಟೆಂಟ್ ರಿಲೇಟಿವ್, ಆ, ನಮ್ಮನೇಲಿರೋ ಐಟಮ್ ಕರೆಕ್ಟ್ ಆಗಿ ಹೇಳ್ತಿದ್ರಲ್ಲ, ಹೇಗೆ? ಹೌದಲ್ವಾ? ಆ, ಇಲ್ಲಮ್ಮ, ಕಾಮನ್ ಆಗಿ ಎಲ್ರೂ ಮನೇಲೂ ಇರತ್ತಲ್ಲ, ಅದಕ್ಕೆ ಕೇಳಿದೆ. ಅವಳನ್ನೇ ಆಗದಿರ್ತೀನಿ, ತಲೆ ಕೆಟ್ಟ. ಅಪ್ಪ ನನಗೆ ಮಿಸ್ ಕಾಲ್ ಕೊಡ್ತಾನೆ ಇದಾರೆ, ಮನೇಲಿ ಇದೀನಿ ಅಂತ ಹೇಳ್ಬೋದಲ್ಲ ಅವ್ರಿಗೆ. ಎಲ್ಲಿದ್ದಾರೆ ಅವರು? ಮೇಲಿದ್ದಾರೆ. ಈ ಜೋಡಿ ಮಾಡ್ತಿದ್ದಾಳೆ. ಏನಾಯ್ತು? ನೀರ್ ತಗೊಂಬನ್ರಿ. ಅಕ್ಕ, ನಿನ್ನೆ ನೀವ್ ಹೇಳಿದ್ ನೋಡಿದ್ರೆ ನಿಮ್ ಗಂಡ ಹುಚ್ಚ ಸುದೀಪ್ ತರ ಇರ್ತಾರೆ ಅನ್ಕೊಂಡೆ. ಆದ್ರೆ ಇವಾಗ ನೋಡ್ತಾ ಇದ್ರೆ ಕೆಂಪೇಗೌಡ ಸುದೀಪ್ ತರ ಇದಾರೆ. ಇವನು ಯಾಕೆ ಬಂದ ಇಲ್ಲಿ? ನನಗೆ ನೀರಲ್ಲಿ ಹಾಕಿದ್ರೆ ನನ್ನ ಮನೆಗೆ ಬಂದು ಶೂಟ್ ಮಾಡ್ತೀನಿ ನಾನು. ಯಾರಾದ್ರೂ ತಡೆಗೆಲ್ಲ ಶೂಟ್ ಮಾಡೇ ಬರ್ತೀನಿ ನಾನು. ಬಿಡ್ಬೇಡ ಕಣ ನೀನು ಅವನ್ನ ಮುಗಿಸು, ನೀನು ಬಿಡ್ಬೇಡ, ನೀನು ಅವನು ಮುಗಿಸು. ಕರೆಕ್ಟ್ ಆಗಿ ಹೇಳ್ತಪ್ಪ, ನೀನೇ ಬಂದ್ರಿ ಸುಮ್ಮನೆ ಇರಕ್ಕೆ ಅಂತ ಹೇಳಿ. ಕೊಡ ಇಲ್ಲಿ, ಗನ್ ಕೊಡ ಇಲ್ಲಿ, ಬೇಗ ಕೊಡ ಇಲ್ಲಿ. ನಿನ್ಗೆ ಏನು ಗೊತ್ತ ಅವನ ಬಗ್ಗೆ? ನನಗೆ ಬರೋ ಸಂಬಳನ ಕಾಯ್ಕೊಂಡಿದ್ದು ಎಗಸ್ಕೊಂಡು ಹೋಗೋದು ಅಂತ ಕದಿತಾನೆ ಕಳ್ಳನ ಮಗ. ಇವತ್ತು ಬಿಡೋದಿಲ್ಲ ಇವನ್ನ ನಾನು. ಹಿಂದೆ ನೋಡ್ಕೊಂಡು ಮಾತ್ರ ಸ್ವಲ್ಪ ಸಿಚುವೇಶನ್ ಅರ್ಥ ಮಾಡ್ಕೊ. ಏನ್ ಸಿಚುವೇಶನ್ ಅರ್ಥ ಮಾಡ್ಕೊಂಡು ಗೊತ್ತಿಲ್ಲ ನಿನಗೆ? ಕಳ್ಳನ ಮಗನಿಗೆ ಚಡ್ಡಿ ಹಾಕೊಳ್ಳೋದು ಕಲ್ಸಿರೋದು ನಾನು. ಆ ಚಡ್ಡಿ ಕೈ ಹಾಕ್ಬಿಟ್ಟು ಕಾಸು ಕಿತ್ಕೊಂಡು ಹೋಗ್ತಾನೆ. ಬಿಡುದಿಲ್ಲ ನಾನು. ನಡಿಬೇಕಾ? ಹೊಡಿಬೇಕು, ಹೊಡಿಬೇಕಾ? ಹೊಡಿಬೇಕು, ಶೂಟ್ ಮಾಡ್ಬೇಕಾ? ಹೌದು. ಮಾಡೋದ್ರಲ್ಲಿ ಬುಲೆಟ್ ಇದೆ. ಬುಲೆಟ್ ಇರೋದು ಅಕ್ಕ ಸಿರಿ, ನೀನ್ ಕನ್ಫ್ಯೂಸ್ ಆಗಿ ನನ್ನನ್ನು ಕನ್ಫ್ಯೂಸ್ ಮಾಡ್ಬೇಡ. ನೀನ್ ನೋಡ್ತಿರೋದೆಲ್ಲ ನಿಜ ಅಲ್ಲ. ನಿನ್ ಡಿಸ್ಟೆಂಟ್ ರಿಲೇಟಿವ್ ಇದಾನಲ್ಲ ಹರಿ, ಅವ್ನ್ ನಮಗ್ ತುಂಬಾ ಕ್ಲೋಸ್ ರಿಲೇಟಿವ್. ಒಂದ್ಸರಿ ಅಲ್ಲಿ ನೋಡು. ಸಬತ್ತಾಗತ್ತೆ ನನಗೆ. ಇದ್ ಹೇಗಿದೆ? ತುಂಬಾ ಚೆನ್ನಾಗಿ. ಒಂದ್ ಸೆಕ್ ಹೇಳಪ್ಪ. ಮೇಡಮ್ ಒಂದ್ ನಿಮಿಷ. ಎಲ್ಲಿ? ಈಗ ಹೊರಗಿದ್ದೀನಿ. ಮಾಡ್ತೀನಿ ತಾಳು ವಾಪಸ್. ಕಮ್ ವಿತ್ ಮೀ, ಐ ವಿಲ್ ಶೋ ಯು ಸಮಥಿಂಗ್. ಎಲ್ಲಿಗೆ? ಕಮ್ ಕಮ್. ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀನಿ ನನ್ನ? ನಿಮ್ಗೆ ಹೇಳ್ತಾ ಇರೋದು ಹೋಗ್ರಿ ಆ ಕಡೆಗೆ. ಇವತ್ತು ಆಟನೂ ಇಲ್ಲ, ಫೋಟೋನು ಇಲ್ಲ. ನಾನು ಇವತ್ತು ರೆಬಲ್ ಸ್ಟಾರ್ ಅಲ್ಲ, ಸುಮಲತಾ ಗಂಡ ಅಮರ್ನಾಥ್. ನೀ ಸೆಲೆಕ್ಟ್ ಮಾಡಮ್ಮ. ಡೋಂಟ್ ಡಿಸ್ಟರ್ಬ್ ನನ್ನ. ಅಮ್ಮ ಬನ್ನಿ ಪ್ಲೀಸ್. ಹೊಡಿ ಪ್ಲೀಸ್. ಕ್ಯಾರಿ ಆನ್ ಪ್ಲೀಸ್. ನಾನೇನು ಮಾಡ್ಲಿ, ಇವತ್ತು ಪೂರ್ತಿ ನನ್ನ ಹೆಂಡತಿ ಜೊತೆಲೆ ಇರ್ತೀನಿ ಅಂತ ಮಾತು ಕೊಟ್ಟು ಬಂದಿದ್ದೀನಿ. ಇಲ್ಲಿ ಬಂದ್ರೆ ಆಟೋಗ್ರಾಫ್, ಫೋಟೋಗ್ರಾಫ್ ಅಂತ ಒಂದೇ ನನ್ನ ತಲೆ ತಿಂತಾರೆ. ನನಗೆ ಕೋಪ ಬರಲ್ವಾ? ಅದಕ್ಕೆ ಸರ್ ಜನ ನಿಮ್ಮನ್ನ ಇಷ್ಟಪಡೋದು. ನೀವು ಬೈದ್ರು ಅದಕ್ಕೊಂದು ಅರ್ಥ ಇರುತ್ತೆ ಅಂತ. ದಯವಿಟ್ಟು ಇವ್ರಿಗೂ ಸ್ವಲ್ಪ ಬುದ್ಧಿ ಹೇಳಿ ಸರ್. ಏನಂತ ಎಸ್ ಸಾಹೇಬ್ರಿಗೆ? ನಾನೇ ಸಿಪಿ ಅಂತ ಹೇಗೆ ಗೊತ್ತಾಯ್ತು ನಿಮ್ಗೆ? ನಾನು ಚಿತ್ರರಂಗದಲ್ಲಿ ಬ್ಯುಸಿ ಇರ್ಬೋದು, ರಾಜಕೀಯ ರಂಗದಲ್ಲಿ ಬ್ಯುಸಿ ಇರ್ಬೋದು, ಆದ್ರೆ ಸಮಾಜಕ್ಕೆ ಯಾರು ಒಳ್ಳೇದ್ ಮಾಡ್ತಾರೆ, ಕೆಟ್ಟದ್ ಮಾಡ್ತಾರೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಎಲ್ಲ ಇನ್ಫಾರ್ಮೇಶನ್ ಇದೆ ಸ್ವಾಮಿ. ಅದಿರ್ಲಿ, ನಿಮ್ಮಿಬ್ರು ನೋಡಿದ್ರೆ ಯಾಕೋ ಮನೆಯವರು ಸ್ವಲ್ಪ ಕೋಪದಲ್ಲಿ ಇದ್ದಂಗಿದೆ. ದೇಹ ಎಲ್ಲಿದೆ, ಮನಸ್ಸೆಲ್ಲ ಡ್ಯೂಟಿ ಮೇಲಿದೆ. ಅದೇ ತಾನೇ ಅಮ್ಮ ಕೋಪ. ಕರೆಕ್ಟ್ ಅಕ್ಕ. ನಾ ಹೇಳೋಕು ಮುಂಚೆ ನಿಮ್ಗೆ ಹೇಗೆ ಗೊತ್ತಾಯ್ತು? 20 ವರ್ಷಗಳಿಂದ ಇವ್ರ ಫ್ರೆಂಡ್ಸ್ ಮಧ್ಯೆ, ಜನಗಳ ಮಧ್ಯೆ ಗ್ಯಾಪ್ ಅಲ್ಲೇ ನಾನು ಸಂಸಾರ ಮಾಡ್ಕೊಂಡು ಬಂದಿರೋದು. ನಿನ್ ಪ್ರಾಬ್ಲಮ್ ನನಗಿಂತ ಕರ್ನಾಟಕದಲ್ಲಿ ಇನ್ಯಾರಿಗ ಅರ್ಥ ಆಗ್ಬೇಕು ಹೇಳಮ್ಮ. ತಮಾಷೆಗೆ ಹೇಳ್ತಿದ್ದಾಳೆ. ಸುಮಾ, ನೀವಿಬ್ರು ಹೋಗಿ ಏನ್ ಬೇಕೋ ಸೆಲೆಕ್ಟ್ ಮಾಡಿ. ಕಮ್ ಜಾಯಿನ್ ಮೀ. ಸರ್, ನಾನು ಹೇಳೋದನ್ನ ಚೆನ್ನಾಗಿ ಕೇಳಿಸ್ಕೊ. ನೋಡು, ನಾನು ಮಾಡದೇ ಇರೋದೇನು ನೀನು ಮಾಡ್ತಾ ಇಲ್ಲ. ಹೆಂಡ್ತಿಗೆ ಅಂತ ವಾರದಲ್ಲಿ 1 ಗಂಟೆ ಇಟ್ಬಿಡ್ಬೇಕು. ಅವರು ತರಕಾರಿ ತಗೊಳೋದಕ್ಕೆ ಕರೀತಾರೋ, ಸೀರೆ ತಗೊಳೋದಕ್ಕೆ ಕರೀತಾರೋ, ಬೆಣ್ಣೆ ತಗೊಳೋದಕ್ಕೆ ಕರೀತಾರೋ, ಎಣ್ಣೆ ತಗೊಳಕ್ ಕರೀತಾರೋ, ಅವ್ರಿಷ್ಟಕ್ಕೆ ಬಿಟ್ಬಿಡು. ಆಮೇಲೆ ನಾವು 6-3/4 ದಿನ ವಾರದಲ್ಲಿ ನೆಮ್ಮದಿಯಾಗಿರ್ಬೋದು. ಒಂದು ಕೆಲಸ ಮಾಡು, ಮ್ಯೂಸಿಕ್ ಡೈರೆಕ್ಟರ್ ಕರಿ, ಒಂದು ಹಾಡು ಬರ್ಸು. ಆರ್ಟ್ ಡೈರೆಕ್ಟರ್ ಕರಿ, ಒಂದು ಸೆಟ್ ಹಾಕ್ಸು. ನೋಡು, ಜಾವ್ ಬೇಟ್ಗೆ 4 ಬಾತ್ ಕರೋ. ರೀ ಫೋನ್. ಸರ್ ನಮಸ್ತೆ ಸರ್. ಹಾ ಸರ್, ಈಗ ತಾನೇ ಸಿಟಿಗೆ ಎಂಟ್ರಿ ಆದೆ ಸರ್. ಅವನ್ನ ಎಲ್ಲಿ ಕರ್ಕೊಂಡು ಬರ್ಬೇಕು ಸರ್? ಸ್ಟೇಷನ್ಗೆ ಕರ್ಕೊಂಬನ್ನಿ. ಓಕೆ ಸರ್. ಸರ್, ಆ ಸಿಕ್ಕಿರೋ ವ್ಯಕ್ತಿ ಅಪ್ರೂವರ್ ಆಗಿ ನಿಜ ಹೇಳ್ತಾನೆ ಅಂತೀರಾ? ಅವ್ನು ಸಿಕ್ಕಿರೋದು ನನ್ನ ಕೈಗೆ.
ಅವನಲ್ಲ ಅವ್ರ ಅಪ್ಪನ ಬಾಯ್ಬಿಡ್ಬೇಕು. ಏನು ಹೇಳಿದ್ ನೀವು ಅವತ್ತು? ಸೆಕ್ಷನ್ ಶಂಕರ್ ಫೈಲ್ ಓಪನ್ ಆಗಿರುತ್ತಲ್ಲ, ಈಗ ನೋಡಿ ಒಂದು ಚಾಪ್ಟರ್ ಹೇಗೆ ಕ್ಲೋಸ್ ಮಾಡ್ತೀನಿ ಅಂತ. ನಿನ್ನ ಹೆಸರೇನಯ್ಯ? ಗಣೇಶ. ನಿಂದ? ಕುಮಾರ, ಇವನ್ನ ಒಳಗೆ ಕರ್ಕೊಂಡೋಗಿ. ಇವನ್ ಆಟೋ ಡ್ರೈವರ್ ಗಣೇಶ ಯಾಕೆ ಕೊಡ್ತಾ ಇದ್ದಾನೆ? ಬೇಗ ಆಂಬುಲೆನ್ಸ್ ಫೋನ್ ಮಾಡಿ. ಸಾರಿ ಸರ್. ಆ ಹುಡುಗನ ಮನೇಲಿ ಬರುತ್ತೆ. ಈಗ ಸ್ವಲ್ಪ ಹೊತ್ತಿಗೆ ಮುಂಚೆ ಇವನ್ನ ನೋಡಿದ್ವಲ್ಲ ಸರ್, ಏನ್ ನಡೀತಾ ಇದೆ ಇಲ್ಲಿ? ತಿಥಿ, ಪುಣ್ಯ ತಿಥಿ. ನಮ್ ಗಣೇಶ ಸತ್ತೋಗಿ 11 ದಿವಸ ಆಯ್ತು ಸರ್. ಬಾವಾ ಹೋಗಿ 11 ದಿವಸ ಆಯ್ತು ಸರ್. ಇವರೆಲ್ಲ ಚಿಕ್ಕ ವಯಸ್ಸಿಂದ ನನ್ಗೆ ಗೊತ್ತು ಸರ್. ಆದ್ರೆ ಅದೇನೋ ಸರ್, ದೊಡ್ಡ ಶ್ರೀಮಂತರಿಗೆ ಬರೋ ಕಾಯಿಲೆ ಸರ್ ಅದು. ಈ ಬಡವನಿಗೆ ಅದು ಎಲ್ಲಾದ? ಅದು ಲೂಕೆಮಿ ಅಂತ ಬ್ಲಡ್ ಕ್ಯಾನ್ಸರ್ ಬಾವಾ. ಹೌದು ಸರ್, ಪಾಪ ಸರ್ ಅವಳು. ನಾನು ಅವಳಿಗೆ ಬೇಕಾದಷ್ಟು ಸಹಾಯ ಮಾಡಿದೆ, ಪ್ರಯೋಜನ ಆಗ್ಲಿಲ್ಲ, ಹೋಗ್ಬಿಟ್ಟ ಸರ್. ಸರ್, ಅವನ ತಂದೆ ಮುಖ ನೋಡಿ ಸರ್, ಅವನ ತಾಯಿ ಮುಖ ನೋಡಿ ಸರ್, ಪಾಪ ಹೆತ್ತಿನ ನೋಡಿ ಸರ್. ಏ ವರದ, ನೀನು ತಂದ್ಕೊಂಡಿಲ್ಲಿಗೆ ಬಂದೆ. ನಿನಗ್ ಮುಂಚೆನೆ ನಾನೊಂದು ಅನ್ಕೊಂಡ್ಬಿಟ್ಟೆ. ಇದು ಸೆಕ್ಷನ್ ಶಂಕರ್ ಸ್ಟೈಲು. ಏನೋ ಇವನ ಎಷ್ಟೆಲ್ಲ ಹೇಳಿದ್ರು ಫೇಸಲ್ಲಿ ಕ್ವಶನ್ ಆಗಿದೆ. ಪೊಲೀಸ್ ಅಲ್ವಾ ಬಾವಾ, ಹುಟ್ಟಿದ್ರು ಡೌಟೆ, ಸತ್ರು ಡೌಟೆ. ನಮ್ಮ ಹತ್ರ ಪೇಪರ್ ಇದೆಯಲ್ಲ, ಇದನ್ನ ತೋರ್ಸ ಸುಮ್ಮನೆ ಆಗ್ಬಿಡ್ತಾನೆ. ನೋಡ, ಡೆತ್ ಸರ್ಟಿಫಿಕೇಟ್. ಒಳಗಿಡ್ಕ. ನಮ್ ಕಸ್ಟಡಿಲಿರೋ ಕೋದಂಡ ಬಾಯಿ ಬಿಟ್ಬಿಟ್ರೆ ಎಲ್ಲಿ ಸಿಗಾಕೋತೀನ ಅನ್ಕೊಂಡು ಇಲ್ಲಿ ಚಿಕ್ಕ ಪುಟ್ಟ ಕೆಲಸ ಮಾಡ್ಕೊಂಡಿರೋ ಗಣೇಶನ ಅಲ್ಲಿಗೆ ಬಿಟ್ಟು ಅವನ್ನ ಕತ್ತರಿಸಿ ಅಲ್ಲಿಂದ ಬೈಕಲ್ಲಿ ಅವನನ್ನ ಎಸ್ಕೇಪ್ ಮಾಡಿಸಿ ಅವನಿಲ್ಲಿಗೆ ಬರ್ತಿದ್ದ ಹಾಗೇನೆ ಅವನ್ನ ಮುಗಿಸಿ ಆಲ್ರೆಡಿ 11ನೇ ದಿನ ತಿಥಿ ಮಾಡ್ತಾ ಇದೀಯ ಅಂತ ಇನ್ಫಾರ್ಮೇಶನ್ ಬಂದಿದ್ದು. ಏನದ? ಸೆಕ್ಷನ್ ಶಂಕರ್. ಹೌದು, ನಂಗೊಂದು ಡೌಟು. ಎಲ್ಲರೂ ಅವ್ರ ಹೆಸರಿಂದೆ ಅಕ್ಕ ಪಕ್ಕದಲ್ಲಿ ಅವ್ರ ತಂದೆ ಹೆಸರು ಹಾಕೊಂಡ್ರೆ ನಿಂದೇನೆ ಸೆಕ್ಷನ್ ಶಂಕರ್. ಏನಾದ್ರೂ 302 ಕೇಸಲ್ಲಿ ಒಳಗೆ ಹೋಗಿದ್ ನಾವು ಇವರಪ್ಪ ಮರ್ಡರ್ ಮಾಡಕ್ ಚಾನ್ಸ್ ಇಲ್ವೇ? ಅದಕ್ಕೆ ಮೀಟರ್ ಬೇಕು. ಮೀಟರ್ ಅವನಿಗೆ ಹುಟ್ಟಕ್ಕೆ ಸಾಧ್ಯ ಇಲ್ಲ. ಇನ್ 307 ಹಾಫ್ ಮರ್ಡರ್ ಕೇಸು ಸಾಧ್ಯ ಇಲ್ಲ. ಅದಕ್ಕೆ ಅಟ್ಲೀಸ್ಟ್ ಅರ್ಧ ಮೀಟರ್ ಬೇಕು. ಇನ್ 312 420 ಆ ಲೆವೆಲ್ ಇರಕ್ಕೆ ಸಾಧ್ಯ ಇಲ್ಲ. ಒಂದು ಸಾಧ್ಯ ಇದೆ. ಈ 4C ಕ್ಲಾಸ್ ಮಾಡಿಬಿಟ್ಟು ಒಳಗಡೆ ಬರ್ತಾರಲ್ಲ, ಏನಂತಾರ ಅದಕ್ಕೆ? ಪಿಂಪು. ಅವ್ರು ಕೇಳಿದ್ರು ಬಾವಾ. ಅಂತವನಿಗೆ ಹುಟ್ಟಿರ್ಬೇಕು ನೀನು. ಹುಟ್ಟಿಗೆ 1 ದಾರಿ ಆದ್ರೆ ಸಾವಿಗೆ 100 ದಾರಿ ಇದೆ. ಈ ತರ ಸಾವು ಹಿಂದೆ ಇರೋ ಸತ್ಯ ಹುಡುಕೋದೆ ಈ ವರದ ನಾಯಕನ ಗುರಿ. ಡ್ಯೂಟಿ ಮೇಲಿರೋ ಪೊಲೀಸ್ ಆಫೀಸರ್ ಮೇಲೆ ಕೈ ಮಾಡಿದ್ಯಾ, ಇಷ್ಟು ಸಾಕು ನಿನ್ನ ಒತ್ತು ಒಳಗ್ ಹಾಕಿ ಬೂಟಲ್ ಓದೋದಕ್ಕೆ. ವರದ ನಾಯಕ, ಏನ್ ಮಾಡ್ತಿದ್ಯಾ ನೀನು? ಡ್ಯೂಟಿ ಮೇಲಿರೋ ಪೊಲೀಸ್ ಆಫೀಸರ್ ಮೇಲೆ ಕೈ ಮಾಡಿದಾನೆ. ಡು ನಾಟ್ ಹ್ಯಾವ್ ಟು ಗಿವ್ ಮೋರ್ ಎಕ್ಸ್ಪ್ಲನೇಷನ್ಸ್. ಚೆನ್ನಾಗಿಟ್ಟಿದ್ದೆ ನೆಟ್ವರ್ಕ್. ಎಸ್ ಬದುಕೊಂಡೆ. ನೀನ್ ಸ್ವಲ್ಪ ಲೇಟ್ ಮಾಡಿದ್ರು ನನ್ ಕತೆ ಅಷ್ಟೇ. ನೀನ್ ಯಾಕೆ ಟೆನ್ಷನ್ ಮಾಡ್ಕೋತೀಯ? ಫೋನ್ ಬಂತು, ಅವನು ಭಯ ಆಗೋಯ್ತು. ನಿನ್ ಗುರುಬಲ ಚೆನ್ನಾಗಿದೆ, ಏನೂ ಆಗಲ್ಲ.